Hi friends, welcome to my channel. ಫ್ರೆಂಡ್ಸ್, ಪ್ರೀತಿ ಮಾಡುವುದು ಮಾತ್ರವಲ್ಲ, ಆ ಪ್ರೀತಿಯನ್ನು ಕಾಪಾಡಿಕೊಳ್ಳುವುದು ಕೂಡ ಈಗಿನ ಯುವ ಜನತೆಗೆ ಒಂದು ರೀತಿ ಪರೀಕ್ಷೆ ಇದ್ದಾಗೆ. ಏನು ಗೊತ್ತಿಲ್ಲದ ವಯಸ್ಸಿನಲ್ಲಿ ಆಕರ್ಷಣೆಗೆ ಗುರಿಯಾಗಿ ಅದು ಪ್ರೀತಿನೋ ಕಾಮನೋ ಎಂದು ತಿಳಿದುಕೊಳ್ಳಲಾಗದೆ ಅವರನ್ನು ಹೇಗಾದ್ರೂ ಮಾಡಿ ವಶ ಮಾಡಿಕೊಳ್ಳಬೇಕೆಂಬ ಬಯಕೆಯಿಂದ ತುಂಬಾ ಕಷ್ಟಪಡುತ್ತಾ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಈಗ ನಾನು ಹೇಳುತ್ತಿರುವ ಈ ಕಥೆಯನ್ನ ಕೇಳಿದ್ರೆ ಒಬ್ಬ ಹುಡುಗಿಯಾದವಳು ಈ ರೀತಿ ಕೂಡ ಇರ್ತಾಳ ಅಂತೇಳಿ ಖಂಡಿತವಾಗಿಯೂ ನಿಮ್ಗೆ ಆಶ್ಚರ್ಯವಾಗುತ್ತದೆ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ವೆಂಕಟರಮಣ ಪಾರ್ವತಿ ದಂಪತಿಗಳು ಕೂಲಿ ಕೆಲಸ ಮಾಡುತ್ತಾ ತಮ್ಮ 3 ಮಂದಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸುತ್ತಿದ್ದರು. ಅದರಲ್ಲಿ ದೊಡ್ಡ ಮಗನೇ ಭಾಸ್ಕರ್. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಭಾಸ್ಕರ್ ಚೆನ್ನಾಗಿ ಓದಿ ಒಳ್ಳೆ ಕೆಲಸವನ್ನ ತೆಗೆದುಕೊಂಡು ನನ್ನ ತಂದೆ ತಾಯಿಗೆ ಯಾವುದೇ ರೀತಿ ಕೊರತೆ ಇಲ್ಲದಂತೆ ನೋಡಿಕೊಳ್ಳಬೇಕೆಂದು ತುಂಬಾ ಆಸೆಯನ್ನು ಇಟ್ಟುಕೊಂಡಿರುತ್ತಾನೆ. ಹೀಗೆ ಇಂಟರ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದು ಎಂಸೆಟ್ ಅಲ್ಲೂ ಕೂಡ ರ್ಯಾಂಕ್ ಅನ್ನು ತೆಗೆದುಕೊಂಡಿದ್ದರಿಂದ ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಸೇರಿಕೊಳ್ಳಬೇಕೆಂದುಕೊಳ್ಳುತ್ತಾನೆ. ಹೀಗೆ ತನ್ನ ರ್ಯಾಂಕ್ ಗೆ ಬೆಂಗಳೂರಿನ ಪ್ರೈವೇಟ್ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿದ್ದರಿಂದ ತಂದೆ ತಾಯಿಗಳ ಸಂತೋಷಕ್ಕೆ ಮಿತಿಯೇ ಇಲ್ಲದೆ ಹೋಗುತ್ತದೆ. ಹೀಗೆ ನೆಲ್ಲೂರಿನಿಂದ ಬೆಂಗಳೂರಿಗೆ ಫಸ್ಟ್ ಟೈಮ್ ಹೋದ ಭಾಸ್ಕರ್ಗೆ ಅಲ್ಲಿನ ವಾತಾವರಣ ಒಂದು ರೀತಿ ಹೊಸದಾಗಿ ರಹಸ್ಯವಾಗಿ ಕಾಣುತ್ತದೆ. ಮುಖ್ಯವಾಗಿ ಅಲ್ಲಿನ ಹುಡುಗಿಯರು ತುಂಬಾ ಮಾಡರ್ನ್ ಆಗಿ ಸಿನಿಮಾ ಹೀರೋಯಿನ್ ಗಳ ಹಾಗೆ ಕಾಲೇಜ್ಗೆ ಬರುವುದನ್ನು ಗಮನಿಸಿದ ಭಾಸ್ಕರ್ ಅವರನ್ನ ನೋಡಿ ಒಂದೇ ಸಾರಿಗೆ ಶಾಕ್ ಆಗುತ್ತಾನೆ. ಹೀಗೆ ಹಾಸ್ಟೆಲ್ ನಲ್ಲಿ ಇದ್ದುಕೊಂಡು ಓದಿನ ಕಡೆ ಗಮನ ಕೊಟ್ಟ ಭಾಸ್ಕರ್ಗೆ ಹಾಸ್ಟೆಲ್ ನಲ್ಲಿ ಸಿದ್ಧಾರ್ಥ್ ಎಂಬ ಯುವಕನ ಪರಿಚಯವಾಗುತ್ತದೆ. ಇನ್ನು ಓದಿನಲ್ಲಿ ಭಾಸ್ಕರ್ ಚುರುಕಾಗಿದ್ದರೆ ಸಿದ್ಧಾರ್ಥ್ ತುಂಬಾ ದುಡ್ಡನ್ನು ಹೊಂದಿದ ಶ್ರೀಮಂತ ಕುಟುಂಬದವನಾಗಿದ್ದನು. ಇನ್ನು ಅಂದಿನಿಂದ ಸಿದ್ಧಾರ್ಥ್ ಏನಾದರೂ ಡೌಟ್ಸ್ ಗಳಿದ್ದರೆ ಭಾಸ್ಕರ್ ಬಳಿ ಡೌಟ್ ಅನ್ನ ಕ್ಲಿಯರ್ ಮಾಡಿಕೊಳ್ಳುತ್ತಾ ಅದಕ್ಕೆ ಬದಲಾಗಿ ಸಿದ್ಧಾರ್ಥ್ ಭಾಸ್ಕರ್ಗೆ ಬೇಕಾಗಿದ್ದೆಲ್ಲವನ್ನು ಕೂಡ ಕೊಡಿಸುತ್ತಿದ್ದನು. ಹೀಗೆ ಫಸ್ಟ್ ಸೆಮಿಸ್ಟರ್ ನಲ್ಲಿ ಭಾಸ್ಕರ್ಗೆ ಒಳ್ಳೆ ಮಾರ್ಕ್ಸ್ ಬಂದಿದ್ದರಿಂದ ಅವನ ಕಾಲೇಜಿನಲ್ಲಿರುವ ಹುಡುಗ ಹುಡುಗಿಯರು ಅವನ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸುವುದಕ್ಕೆ ಶುರು ಮಾಡುತ್ತಾರೆ. ಇದೇ ಸಂದರ್ಭದಲ್ಲಿ ಅವನ ಕಾಲೇಜಿನಲ್ಲಿ ದಿವ್ಯ ಎಂಬ ಹುಡುಗಿ ತುಂಬಾ ಸುಂದರವಾಗಿದ್ದು ಎಲ್ಲರೂ ಹಾಗೆ ಹಿಂದೆ ಬಿದ್ದರೂ ಕೂಡ ಯಾರ ಬಗ್ಗೆಯೂ ಕೂಡ ಹಾಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಹೀಗೆ ದಿವ್ಯ ಭಾಸ್ಕರ್ ಹತ್ತಿರ ಕೆಲವು ಡೌಟ್ಸ್ ಗಳನ್ನು ಕೇಳುವ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಒಳ್ಳೆಯ ಪರಿಚಯವಾಗಿ ಆ ಪರಿಚಯ ನಿಧಾನವಾಗಿ ಆತ್ಮೀಯವಾಗಿ ಇವರಿಬ್ಬರು ಡೇಟ್ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಹೀಗೆ ಕಾಲೇಜ್ ಮುಗಿದ ನಂತರ ವೀಕೆಂಡ್ ಗಳಲ್ಲಿ ಭಾಸ್ಕರ್ ದಿವ್ಯಳನ್ನು ಹೊರಗಡೆ ಕರೆದುಕೊಂಡು ಹೋಗುವುದಕ್ಕೆ ತನ್ನ ಹತ್ತಿರ ದುಡ್ಡು ಇಲ್ಲದೆ ಹೋಗಿದ್ದರಿಂದ ತನ್ನ ಫ್ರೆಂಡ್ ಸಿದ್ಧಾರ್ಥ್ ಬಳಿ ಸಾಲ ಕೇಳಿದ್ದರಿಂದ ಅದಕ್ಕೆ ಅವನು ನನಗೆ ರೂಮ್ ಅಲ್ಲಿ ತುಂಬಾ ಬೋರ್ ಆಗುತ್ತೆ, ನನ್ನನ್ನು ಕೂಡ ನಿನ್ನ ಜೊತೆ ಕರೆದುಕೊಂಡು ಹೋದ್ರೆ ಆ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ, ಆ ದುಡ್ಡನ್ನು ನೀನು ವಾಪಸ್ ಕೊಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದಾಗ ರೋಗಿ ಹೇಳಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನುವಂತೆ ಭಾಸ್ಕರ್ ಅದಕ್ಕೆ ಇಮಿಡಿಯೇಟ್ ಆಗಿ ಒಪ್ಪಿಕೊಳ್ಳುತ್ತಾನೆ. ದಿವ್ಯ ಕೂಡ ಹಾಸ್ಟೆಲ್ ನಲ್ಲಿ ಇದ್ದಿದ್ದರಿಂದ ಈ ರೀತಿಯಾಗಿ ಈ ಮೂವರು ಸಂಜೆ ಸಮಯದಲ್ಲಿ ಸಿದ್ಧಾರ್ಥ್ ಕಾರಿನಲ್ಲಿ ಸುತ್ತಾಡುತ್ತಾ ದಿವ್ಯ ತನಗೆ ಇಷ್ಟ ಬಂದನ ತಿಂದರು ಅಥವಾ ಕೊಂಡುಕೊಂಡರು ಆ ದುಡ್ಡನ್ನು ಸಿದ್ಧಾರ್ಥ್ ಪೇ ಮಾಡುತ್ತಿದ್ದನು. ಹೀಗೆ ದಿವ್ಯ ನಿಧಾನವಾಗಿ ಸಿದ್ಧಾರ್ಥ್ ಹತ್ತಿರ ಕ್ಲೋಸ್ ಆಗುತ್ತಾ ಭಾಸ್ಕರ್ ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಹೀಗೆ ದಿವ್ಯ ಮತ್ತು ಸಿದ್ಧಾರ್ಥ್ ತಮ್ಮ ಫೋನ್ ನಂಬರ್ ಅನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಭಾಸ್ಕರ್ಗೆ ಗೊತ್ತಾಗದ ಹಾಗೆ ಹೊರಗಡೆ ಸುತ್ತಾಡೋದಕ್ಕೆ ಶುರು ಮಾಡುತ್ತಾರೆ. ಇನ್ನು ಭಾಸ್ಕರ್ ಯಾವಾಗ್ಲೇ ದಿವ್ಯಗೆ ಕಾಲ್ ಮಾಡಿದ್ರು ನಾನು ಬಿಸಿ ಇದ್ದೀನಿ, ನಂತರ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಅವನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಇದು ಹೀಗಿರುವಾಗ ಸಿದ್ಧಾರ್ಥ್ ಇದ್ದಕ್ಕಿದ್ದಾಗೆ ಹಾಸ್ಟೆಲ್ ಅನ್ನ ಖಾಲಿ ಮಾಡಿ ನನಗೆ ಹಾಸ್ಟೆಲ್ ಫುಡ್ ಸೆಟ್ ಆಗುತ್ತಿಲ್ಲ, ಅದಕ್ಕೆ ಬೇರೆ ಒಂದು ರೂಮ್ ಅನ್ನ ರೆಂಟ್ ಗೆ ತೆಗೆದುಕೊಂಡಿದ್ದೇನೆ, ಬೇಕು ಅಂದಾಗ ಆ ರೂಮ್ ಗೆ ನೀನು ಕೂಡ ಬರ್ಬೋದು ಅಂತ ಹೇಳಿದಾಗ ಅದಕ್ಕೆ ಭಾಸ್ಕರ್ ಕೂಡ ಏನು ಮಾತನಾಡುವುದಿಲ್ಲ. ಈ ಡಿಸ್ಟರ್ಬ್ ನಲ್ಲಿ ಭಾಸ್ಕರ್ ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಒಂದು ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗುತ್ತಾನೆ. ಇದು ಹೀಗಿರುವಾಗ ಅಸಲಿಗೆ ಸಿದ್ಧಾರ್ಥ್ ತನ್ನನ್ನು ಏಕೆ ಅವಾಯ್ಡ್ ಮಾಡುತ್ತಿದ್ದಾನೆ ಎಂದು ತಿಳಿದುಕೊಳ್ಳಬೇಕೆಂದು ಅವನಿಗೆ ಗೊತ್ತಿಲ್ಲದ ಹಾಗೆ ಸೀಕ್ರೆಟ್ ಆಗಿ ಅವನ ರೂಮ್ ಗೆ ಹೋದಾಗ ಅಲ್ಲಿ ದಿವ್ಯಳ ಸ್ಲಿಪ್ಪರ್ ಇರುವುದನ್ನ ನೋಡಿ ಶಾಕ್ ಆಗುತ್ತಾನೆ. ನಂತರ ಪಕ್ಕದಲ್ಲಿರುವ ವಿಂಡೋ ಮೂಲಕ ನೋಡಿದಾಗ ಇಬ್ಬರನ್ನು ಬೆಡ್ ಮೇಲೆ ನೋಡಲಾಗದ ಪರಿಸ್ಥಿತಿಯಲ್ಲಿ ನೋಡಿ ಭಾಸ್ಕರ್ಗೆ ಆಕಾಶ ಬಂದು ತಲೆಯ ಮೇಲೆ ಬಿದ್ದಾಗೆ ಆಗುತ್ತದೆ. ಆದ್ರೂ ಕೂಡ ಏನು ಮಾತನಾಡದೆ ಅಳುತ್ತಾ ದುಃಖ ಪಡುತ್ತಾ ಅಲ್ಲಿಂದ ಹಾಸ್ಟೆಲ್ ಗೆ ಬಂದು ತಾನು ತುಂಬಾ ನಂಬಿದವರೇ ತನಗೆ ಮೋಸ ಮಾಡಿದ್ದರಿಂದ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತಾನೆ. ಆದ್ರೆ ತನ್ನ ತಂದೆ ತಾಯಿಗಳ ನೆನಪಾಗಿ ಸುಮ್ಮನಾಗುತ್ತಾನೆ. ಹೀಗೆ ಅವರು ನನ್ನನ್ನು ಏಕೆ ಮೋಸ ಮಾಡಿದರೆಂದು ತಿಳಿದುಕೊಳ್ಳಬೇಕೆಂದು ಮಾರನೇ ದಿನ ಕಾಲೇಜ್ ಗ್ರೌಂಡ್ ಗೆ ಅವರಿಬ್ಬರನ್ನು ಕರೆಸಿ ನನ್ನನ್ನು ಏಕೆ ಮೋಸ ಮಾಡಿದೆ ಎಂದು ದಿವ್ಯಳನ್ನು ಕೇಳಿದಾಗ ಅದಕ್ಕೆ ದಿವ್ಯ ಎಕ್ಸಾಮ್ ಇರುವುದರಿಂದ ಸ್ವಲ್ಪ ಬ್ಯುಸಿ ಆಗಿದ್ದೇನೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ, ನೀನಂದ್ರೆ ನನಗೆ ತುಂಬಾ ಇಷ್ಟ, ನಿನ್ನನ್ನೇ ಸಿನ್ಸಿಯರ್ ಆಗಿ ಲವ್ ಮಾಡುತ್ತಿದ್ದೇನೆ ಎಂದು ಹೇಳಿದಾಗ ತುಂಬಾ ಕೋಪಗೊಂಡಂತ ಭಾಸ್ಕರ್ ದಿವ್ಯಳನ್ನ ಹೊಡೆದು ನಿನ್ನೆ ದಿನ ನೀವು ರೂಮ್ ಅಲ್ಲಿ ನೀವು ಮಾಡ್ತಿರೋ ಕೆಲಸವನ್ನ ನೋಡಿದೆ ಅಂತ ಹೇಳಿದಾಗ ಶಾಕ್ ಆದಂತ ಸಿದ್ಧಾರ್ಥ್ ಆ ನಂತರ ತುಂಬಾ ಕೋಪದಲ್ಲಿ ನಾನು ದಿವ್ಯ ತುಂಬಾ ಪ್ರೀತಿಸುತ್ತಿದ್ದೇವೆ, 4 ತಿಂಗಳಿಂದ ಇಬ್ಬರು ಕೂಡ ಒಂದೇ ರೂಮ್ ಅಲ್ಲಿ ಇದ್ದೇವೆ, ಸ್ಟಡೀಸ್ ಕಂಪ್ಲೀಟ್
ಆದ ತಕ್ಷಣ ಇಬ್ಬರು ಮದುವೆ ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತಾನೆ. ಮತ್ತೊಂದು ಕಡೆ ದಿವ್ಯ ಮಾತನಾಡುತ್ತಾ, ಮನುಷ್ಯನಿಗೆ ಸ್ಟಡೀಸ್ ಒಂದೇ ಅಲ್ಲ ಮುಖ್ಯ, ದುಡ್ಡು ಕೂಡ ತುಂಬಾ ಮುಖ್ಯ. ನನ್ನಂತ ಹುಡುಗಿಯನ್ನು ಮೇಂಟೈನ್ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕೇ ಬೇಕು ಅಂತ, ಇಲ್ಲ ಅಂದ್ರೆ ಹುಡುಗಿರ ತಂಟೆಗೆ ಹೋಗ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹೀಗೆ ದಿವ್ಯಾ ಸಿದ್ಧಾರ್ಥ್ ಮಾಡಿದ ನಂಬಿಕೆ ದ್ರೋಹದಿಂದ ಮಾನಸಿಕವಾಗಿ ಕುಗ್ಗಿ ಹೋದ ಭಾಸ್ಕರ್ ಅಂದಿನಿಂದ ಕಾಲೇಜಿಗೆ ಹೋಗದೆ ದಿನವಿಡೀ ಡ್ರಿಂಕ್ಸ್ ಮಾಡುತ್ತಾ ಕುಳಿತುಕೊಳ್ಳುತ್ತಾನೆ. ಹೀಗೆ ಒಂದು ದಿನ ಭಾಸ್ಕರ್ ಕೊರಿಯನ್ ಮೂವಿ ನೋಡುತ್ತಿರುವಾಗ ಅದರಲ್ಲಿರುವ ಹೀರೋ ಹೀರೋಯಿನ್ ಗೋಸ್ಕರ ಕಳ್ಳತನ ಮಾಡಿ ಆಕೆ ಇಷ್ಟಪಟ್ಟಿದ್ದನ್ನೆಲ್ಲ ಕೊಡಿಸುತ್ತಾ ಕಾರು ಬಂಗಲೆಯನ್ನು ಮಾಡಿಕೊಂಡಿದ್ದನ್ನು ನೋಡಿದ ಭಾಸ್ಕರ್, ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗಿ ಕೆಲಸ ಸಿಗುವುದಕ್ಕೆ 4 ವರ್ಷ ಬೇಕಾಗುತ್ತೆ, ಅಲ್ಲಿಯವರೆಗೂ ಈ ಬಡತನದಲ್ಲಿ ಒದ್ದಾಡುವುದಕ್ಕೆ ಆಗುವುದಿಲ್ಲ ಎಂದು ಡಿಸೈಡ್ ಆಗಿ ಕಳ್ಳತನ ಮಾಡಬೇಕೆಂದು ಅಂದುಕೊಳ್ಳುತ್ತಾನೆ. ಹೀಗೆ ತಾನು ಇರುವ ಏರಿಯಾದಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೂ ಸರ್ಚ್ ಮಾಡಿದಾಗ ಗವರ್ಮೆಂಟ್ ಜಾಬ್ ಮಾಡುತ್ತಿರುವ ವಿಜಯ್ ತನ್ನ ಫ್ಯಾಮಿಲಿಯೊಂದಿಗೆ ಬೇರೆ ಊರಿಗೆ ಹೋಗುತ್ತಿದ್ದಾನೆ ಎಂದು ತಿಳಿದುಕೊಂಡ ಭಾಸ್ಕರ್ ಆ ದಿನ ರಾತ್ರಿ ಅವರ ಮನೆಗೆ ನುಗ್ಗಿ ಅವರ ಮನೆಯ ಬೀರ್ ಡೋರ್ ಅನ್ನು ಒಡೆದು ಹಾಕಿ ಅದರಲ್ಲಿದ್ದ 10 ತೊಲ ಬಂಗಾರ, 2 ಲಕ್ಷ ದುಡ್ಡು, ಸ್ವಲ್ಪ ಬೆಳ್ಳಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೋಗುತ್ತಾನೆ. ಆ ನಂತರ ಅದನ್ನು ಮಾರಾಟ ಮಾಡಿ 2 ದಿನಗಳಲ್ಲಿ ಸ್ಪೋರ್ಟ್ಸ್ ಬೈಕ್ ಅಪ್ಡೇಟ್ ವರ್ಷನ್ ಅನ್ನು ಕೊಂಡುಕೊಂಡು ಬ್ರಾಂಡೆಡ್ ಬಟ್ಟೆಗಳನ್ನು ಹಾಕಿಕೊಂಡು ಕಾಲೇಜ್ಗೆ ಹೋಗುತ್ತಾನೆ. ಹೀಗೆ 200 ರೂಪಾಯಿ ಬೆಲೆ ಬಾಳುವ ಬಟ್ಟೆ, 150 ರೂಪಾಯಿ ಚಪ್ಪಲಿ ಹಾಕಿಕೊಳ್ಳುತ್ತಿದ್ದ ಭಾಸ್ಕರ್ ಇದ್ದಕ್ಕಿದ್ದಾಗೆ ಬ್ರಾಂಡೆಡ್ ಮತ್ತು ಬೆಲೆ ಬಾಳುವ ಬಟ್ಟೆಗಳನ್ನು ಹಾಕಿಕೊಂಡಿದ್ದರಿಂದ ಕಾಲೇಜಿನಲ್ಲಿ ಎಲ್ಲರೂ ಕೂಡ ಶಾಕ್ ಆಗುತ್ತಾರೆ. ಅಷ್ಟೇ ಅಲ್ಲದೆ ಅಂದಿನಿಂದ ಆ ಕಾಲೇಜಿನಲ್ಲಿದ್ದ ಹುಡುಗಿಯರೆಲ್ಲರೂ ಕೂಡ ಭಾಸ್ಕರ್ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಮುಗಿಬೀಳುತ್ತಾರೆ. ಈ ರೀತಿಯಾಗಿ ಭಾಸ್ಕರ್ ತನಗೆ ಕಾಲೇಜಿನಲ್ಲಿ ಸಿಗುವ ಅಟೆನ್ಷನ್ ಅನ್ನು ನೋಡಿ ಮತ್ತಷ್ಟು ದುಡ್ಡನ್ನು ಸಂಪಾದನೆ ಮಾಡಬೇಕೆಂದುಕೊಳ್ಳುತ್ತಾನೆ. ಇದು ಹೀಗಿರುವಾಗ ತನ್ನ ಕಾಲೇಜ್ ಪ್ರಿನ್ಸಿಪಾಲ್ ತನ್ನ ಫ್ಯಾಮಿಲಿ ಫಂಕ್ಷನ್ ಇರುವುದರಿಂದ ಕಾಲೇಜಿಗೆ 1 ವೀಕ್ ಲೀವ್ ಹಾಕಿದ್ದಾರೆ ಎಂದು ತಿಳಿದುಕೊಂಡ ಭಾಸ್ಕರ್ ಆ ದಿನ ಬೆಳಿಗ್ಗೆನೆ ಅವರ ಮನೆ ಹತ್ತಿರ ಹೋಗಿ ಅವರ ಮನೆಯನ್ನು ಚೆನ್ನಾಗಿ ವಾಚ್ ಮಾಡಿ ಮಾರನೇ ದಿನ ಅವರ ಮನೆಗೆ ನುಗ್ಗಿ 10 ತೊಲ ಬಂಗಾರ, 10 ಲಕ್ಷ ದುಡ್ಡನ್ನ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗುತ್ತಾನೆ. ಇನ್ನು ಅಷ್ಟು ದುಡ್ಡು ಬಂಗಾರವನ್ನ ನನ್ನ ಹತ್ತಿರ ಇಟ್ಕೊಂಡ್ರೆ ಸಿಕ್ಕಿಕೊಳ್ತೀನಿ ಅಂತೇಳಿ ಆ ದಿನ ಸಾಯಂಕಾಲ ತನ್ನ ಊರಿಗೆ ಹೊರಡುತ್ತಾನೆ. ಹೀಗೆ ತನ್ನ ಮನೆಗೆ ಹೋದ ನಂತರ ನಾನು ಓದಿಕೊಳ್ಳುತ್ತಲೇ ಕೆಲವು ಸಾಫ್ಟ್ವೇರ್ ಕಂಪನಿಗಳಿಗೆ ಸಜೆಸ್ಟ್ ಅನ್ನು ಮಾಡುತ್ತಾ ಅವುಗಳು ಸಕ್ಸಸ್ ಆಗಿದ್ದರಿಂದ ಅವರುಗಳು ತುಂಬಾ ಸಂತೋಷ ಪಟ್ಟು ನನಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನನ್ನ ತಾಯಿಗೆ ಸ್ವಲ್ಪ ಒಡವೆಯನ್ನು ಕೊಂಡುಕೊಂಡು ಬಂದೆ, ಅದರಲ್ಲಿದ್ದ ಇನ್ನೂ ಸ್ವಲ್ಪ ದುಡ್ಡನ್ನು ತನ್ನ ತಂದೆಗೆ ಕೊಟ್ಟು ಅಡ ಬಿಟ್ಟಿರುವ ಜಮೀನನ್ನು ಬಿಡಿಸಿಕೊಳ್ಳಿ ಎಂದು ಹೇಳಿದಾಗ ಆ ತಂದೆ ತಾಯಿಗಳ ಸಂತೋಷಕ್ಕೆ ಮಿತಿ ಇಲ್ಲದೆ ಹೋಗುತ್ತದೆ. ಇನ್ನು ಮಾರನೇ ದಿನ ಬೆಳಿಗ್ಗೆನೆ ಕಾಲೇಜ್ಗೆ ಹೋದ ಭಾಸ್ಕರ್ ಏನು ಗೊತ್ತಿಲ್ಲದವನಂತೆ ಇದ್ದುಕೊಂಡು ಕಾಲೇಜ್ ಮುಗಿದ ತಕ್ಷಣ ಫ್ರೆಂಡ್ಸ್ ಗಳೆಲ್ಲರನ್ನು ಪಬ್ಗೆ ಕರೆದುಕೊಂಡು ಹೋಗಿ ಡ್ರಿಂಕ್ಸ್ ಕೊಡಿಸುತ್ತಾ ಎಂಜಾಯ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಇನ್ನು ಅದೇ ಸಮಯದಲ್ಲಿ ಭಾಸ್ಕರ್ ನನ್ನು ಮೀಟ್ ಮಾಡಿದ ದಿವ್ಯಾ, ನನಗೂ ಸಿದ್ಧಾರ್ಥ್ ಜಗಳವಾಯಿತು, ಈಗ ಸಿದ್ಧಾರ್ಥ್ ಮನೆಗೆ ಹೋದ, ನಾನು ಮಾಡಿದ ತಪ್ಪಿಗೆ ಕ್ಷಮಿಸಿ ಎಂದು ಕೇಳಿ ನಿನಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲದೆ ಹೋದ್ರೆ ಡಿನ್ನರ್ಗೆ ಹೋಗೋಣ ಅಂತ ಕೇಳಿದಾಗ ಈ ಕ್ಷಣಕ್ಕೋಸ್ಕರ ಎದುರು ನೋಡುತ್ತಿದ್ದ ಭಾಸ್ಕರ್ ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಈ ರೀತಿಯಾಗಿ ಆ ದಿನ ಚೆನ್ನಾಗಿ ರೆಡಿಯಾದ ಭಾಸ್ಕರ್ ದಿವ್ಯಾಳನ್ನು ಶಾಪಿಂಗ್ ಗೆ ಕರೆದುಕೊಂಡು ಹೋಗಿ ಆಕೆ ಇಷ್ಟಪಟ್ಟದ್ದನ್ನು ಕೊಡಿಸುತ್ತಾ ಆಕೆಯನ್ನು ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ದಿವ್ಯಾ ಕೂಡ ಭಾಸ್ಕರ್ ಖರ್ಚು ಮಾಡಿದ ದುಡ್ಡನ್ನು ನೋಡಿ ಶಾಕ್ ಆಗಿ ಅವನ ಮೇಲೆ ಮನಸ್ಸನ್ನು ಕೆಡಿಸಿಕೊಳ್ಳುತ್ತಾಳೆ. ಈ ರೀತಿಯಾಗಿ ಅವರಿಬ್ಬರು ಆ ದಿನ ರಾತ್ರಿ ಫುಲ್ ಆಗಿ ಡ್ರಿಂಕ್ಸ್ ಮಾಡಿದ ನಂತರ ಭಾಸ್ಕರ್ ತನ್ನ ಮನಸ್ಸಿನ ಮಾತನ್ನು ಹೇಳುತ್ತಾ, ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರನೇ ಈ ರೀತಿ ಮಾಡಿದೆ, ನಿನಗೋಸ್ಕರ ಏನ್ ಮಾಡೋದಕ್ಕೂ ಕೂಡ ಸಿದ್ಧನಾಗಿದ್ದೇನೆ ಎಂದು ಹೇಳಿದಾಗ ಆಗ ದಿವ್ಯಾ ಕೂಡ ಸಿದ್ಧಾರ್ಥ್ ಬಳಿ ಬ್ರೇಕಪ್ ಮಾಡಿಕೊಂಡಿದ್ದೇನೆ, ಇನ್ನು ಮುಂದೆ ನಿನ್ ಜೊತೆನೆ ಜೀವನ ಕಳೆಯುತ್ತೇನೆ ಎಂದು ಹೇಳಿದಾಗ ಆ ದಿನ ರಾತ್ರಿ ಇವರಿಬ್ಬರು ಏಕಾಂತವಾಗಿ ಕಳೆಯುತ್ತಾ ತಮ್ಮ ಕೋರಿಕೆಗಳನ್ನು ತೀರಿಸಿಕೊಳ್ಳುತ್ತಾರೆ. ಆಗ ಭಾಸ್ಕರ್, ಇನ್ನು ಮುಂದೆ ದಿವ್ಯಾ ನನ್ನವಳು, ಅವಳಿಗೋಸ್ಕರ ಇನ್ನೂ ಹೆಚ್ಚು ದುಡ್ಡು ಸಂಪಾದನೆ ಮಾಡಿ ಒಳ್ಳೆ ಕಾರು ಬಂಗಲೆ ಕೊಂಡುಕೊಂಡು ಆಕೆಯನ್ನ ಮದುವೆ ಮಾಡಿಕೊಂಡು ಸೆಟ್ಲ್ ಆಗಬೇಕೆಂದುಕೊಳ್ಳುತ್ತಾನೆ. ಅಂದಿನಿಂದ ಸಿಕ್ಕಿದ ಮನೆಗಳಲ್ಲೆಲ್ಲ ಸಿಕ್ಕಷ್ಟು ದೋಚಿಕೊಳ್ಳುವುದಕ್ಕೆ ಶುರು ಮಾಡುತ್ತಾನೆ. ಈ ರೀತಿಯಾಗಿ ಒಂದು ಮನೆಯಲ್ಲಿ 10,000 ಬಂಗಾರ, 10 ಲಕ್ಷ ಕ್ಯಾಶ್ ಮತ್ತು ಒಂದು ಲ್ಯಾಪ್ಟಾಪ್, ಇನ್ನೊಂದು ಮನೆಯಲ್ಲಿ 5,000 ಬಂಗಾರ, 20 ಲಕ್ಷ ಕ್ಯಾಶ್ ತೆಗೆದುಕೊಂಡು ತನಗೆ ಗೊತ್ತಿರುವ ಅಂಗಡಿಯಲ್ಲಿ ಲ್ಯಾಪ್ಟಾಪ್ ಅನ್ನು ಮಾರಾಟ ಮಾಡಿ ಈ ರೀತಿಯಾಗಿ ಬಂದ ದುಡ್ಡಿನಲ್ಲಿ ಒಂದು ಕಾರನ್ನು, ದಿವ್ಯಗೆ ಜ್ಯುವೆಲರಿಯನ್ನು ಗಿಫ್ಟ್ ಆಗಿ ಕೊಡುತ್ತಾ ಲೈಫ್ ಅನ್ನು ಎಂಜಾಯ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಇನ್ನು ಈ ಸಂದರ್ಭದಲ್ಲಿ ಸಿದ್ಧಾರ್ಥ್ ಊರಿನಿಂದ ಸಿಟಿಗೆ ಬರುವುದು, ದಿವ್ಯಾ ಭಾಸ್ಕರ್ ಜೊತೆ ಕ್ಲೋಸ್ ಆಗಿರುವುದನ್ನ ನೋಡಿ ಸಿದ್ಧಾರ್ಥ್ ಭಾಸ್ಕರ್ ಹತ್ತಿರ, ದಿವ್ಯಾ ಅಂತ ಹುಡುಗಿಯನ್ನು ನಂಬಬೇಡ, ಆಕೆ ದುಡ್ಡಿಗೋಸ್ಕರ ಏನ್ ಮಾಡೋದಕ್ಕೂ ಕೂಡ ಸಿದ್ಧಳಾಗಿದ್ದಾಳೆ ಅಂತ ಹೇಳಿದ್ರು ಕೂಡ ಭಾಸ್ಕರ್ ಮಾತ್ರ ಸಿದ್ಧಾರ್ಥ್ ಮಾತುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಇದು ಹೀಗಿರುವಾಗ ಬೆಂಗಳೂರಿನಲ್ಲಿ ಒಂದೇ ಕಡೆ ಬೇರೆ ಬೇರೆ ಸಮಯದಲ್ಲಿ ಕಳ್ಳತನವಾಗಿರುವುದರಿಂದ ಅದರ ಬಗ್ಗೆ ತಿಳಿದುಕೊಂಡ ಪೊಲೀಸರು ಸ್ವಲ್ಪ ಟೆನ್ಷನ್ ಆಗುತ್ತಾರೆ. ಇನ್ನು ಲ್ಯಾಪ್ಟಾಪ್ ಕಳೆದುಕೊಂಡಿದ್ದಂತ ವ್ಯಕ್ತಿ INE ನಂಬರ್ ಅನ್ನ ಪೊಲೀಸರಿಗೆ ಕೊಟ್ಟಾಗ ಅದರ ಆಧಾರದ ಮೇಲೆ ಲ್ಯಾಪ್ಟಾಪ್ ಎಲ್ಲಿದೆ ಎಂದು ಪತ್ತೆ ಮಾಡುತ್ತಾರೆ. ಹೀಗೆ ಸಿಕ್ಕ ಲೊಕೇಶನ್ ಗೆ ಹೋಗಿ ಆ ಶಾಪ್ ಓನರ್ ನನ್ನು ಕೇಳಿದಾಗ ಮೊದಲು ನನಗೇನು ಗೊತ್ತಿಲ್ಲ ಎಂದು ನಾಟಕ ಮಾಡಿದ್ರು. ಆ ನಂತರ ಪೊಲೀಸರು ತಮ್ಮ ಸ್ಟೈಲ್ ಅಲ್ಲಿ ಕೇಳಿದಾಗ ಒಬ್ಬ ಕಾಲೇಜ್ ಹುಡುಗ ತೆಗೆದುಕೊಂಡು ಬಂದು ಮಾರಾಟ ಮಾಡಿದ, ಆದ್ರೆ ಆ ಹುಡುಗ ಎಲ್ಲಿರುತ್ತಾನೆ ಎಂದು ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದರಿಂದ ಪೊಲೀಸರು ಅಕ್ಕಪಕ್ಕ ಇದ್ದ CCTVಗಳನ್ನು ಚೆಕ್ ಮಾಡಿದಾಗ ಕಳ್ಳತನವಾದ ದಿನ ಒಬ್ಬ ವ್ಯಕ್ತಿ ಬೈಕ್ ಮೇಲೆ ಬರುವುದು, ನಂತರ ಬೈಕ್ ನಂಬರ್ ಅನ್ನು ಟ್ರೇಸ್ ಮಾಡಿದಾಗ ಅದು ಭಾಸ್ಕರ್ ಎಂಬ
ವ್ಯಕ್ತಿಯದ್ದು ಎಂದು ಪತ್ತೆ ಮಾಡಿ ಮೊಬೈಲ್ ನಂಬರ್ ನ ಆಧಾರದ ಮೇಲೆ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಭಾಸ್ಕರ್ ದಿವ್ಯಾ ಜೊತೆ ರೆಸ್ಟೋರೆಂಟ್ ಅಲ್ಲಿ ಇರುವಾಗ ಪೊಲೀಸರು ಅವನನ್ನ ಹಿಡಿದುಕೊಂಡು ಸ್ಟೇಷನ್ ಗೆ ಕರೆದುಕೊಂಡು ಬರುತ್ತಾರೆ. ಇನ್ನು ಆ ಲ್ಯಾಪ್ಟಾಪ್ ಖರೀದಿ ಮಾಡಿದ್ದ ವ್ಯಕ್ತಿಯನ್ನು ಕರೆಸಿ ಇವನಿನ ಹುಡುಗ ಎಂದು ಕನ್ಫರ್ಮ್ ಮಾಡಿಕೊಂಡು ಪೊಲೀಸರು ತಮ್ಮ ಸ್ಟೈಲ್ ಅಲ್ಲಿ ವಿಚಾರಣೆ ಮಾಡಿದಾಗ ಭಾಸ್ಕರ್ ನಡೆದ ಘಟನೆಯನ್ನೆಲ್ಲ ಹೇಳುತ್ತಾ ತುಂಬಾ ದುಡ್ಡನ್ನು ಸಂಪಾದನೆ ಮಾಡಬೇಕೆಂಬ ಆಸೆಯಿಂದಲೇ ಈ ರೀತಿ ಮಾಡಿದ್ದೆ, ಈ ರೀತಿಯಾಗಿ ಕಳ್ಳತನ ಮಾಡುತ್ತಾ 1.5 ಕೋಟಿ ದುಡ್ಡನ್ನು ಸಂಪಾದನೆ ಮಾಡಿದ್ದೇನೆ ಎಂದು ಹೇಳಿದ್ದರಿಂದ ಅಲ್ಲಿದ್ದ ಪೊಲೀಸರೆಲ್ಲರೂ ಕೂಡ ಒಂದೇ ಸಾರಿಗೆ ಶಾಕ್ ಆಗುತ್ತಾರೆ. ಇದರಿಂದ ಈ ಸುದ್ದಿ ನ್ಯೂಸ್ ಅಲ್ಲಿ ಪಬ್ಲಿಕ್ ಆಗಿ ಕಾಲೇಜಲ್ಲೆಲ್ಲ ಗೊತ್ತಾಗಿದ್ದರಿಂದ ಪ್ರಿನ್ಸಿಪಾಲ್ ಭಾಸ್ಕರ್ ನನ್ನ ಕಾಲೇಜಿನಿಂದ ಸಸ್ಪೆಂಡ್ ಮಾಡುತ್ತಾರೆ. ಇನ್ನು ಅವನ ತಂದೆ ತಾಯಿಗೆ ಈ ವಿಷಯ ಗೊತ್ತಾಗಿ ಆಕಾಶವೇ ತಲೆ ಮೇಲೆ ಬಂದು ಬಿದ್ದಾಗೆ ಆಗುತ್ತದೆ. ಇನ್ನು ಮಾಡುವುದು ಏನು ಇಲ್ಲದೆ ಭಾಸ್ಕರ್ ಮೇಲೆ ಕೇಸನ್ನು ಫೈಲ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟ್ ಅವನಿಗೆ 5 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತದೆ. ಫ್ರೆಂಡ್ಸ್, ನಾವು ಈ ವಿಡಿಯೋವನ್ನು ಮಾಡುವ ಮುಖ್ಯ ಉದ್ದೇಶ ದಿವ್ಯ ರೀತಿಯ ಎಷ್ಟೋ ಹುಡುಗ ಹುಡುಗಿಯರು ಬರುತ್ತಿರುತ್ತಾರೆ, ಹೋಗುತ್ತಿರುತ್ತಾರೆ. ಆದ್ರೆ ನಮ್ಮ ವ್ಯಕ್ತಿತ್ವವನ್ನ ಎದುರುಗಡೆ ಇದ್ದವರಿಗೋಸ್ಕರ ಬದಲಾಯಿಸಿಕೊಳ್ಳುತ್ತಾ ಹೋದ್ರೆ ಭಾಸ್ಕರ್ನ ಹಾಗೆ ತನ್ನ ತಂದೆ ತಾಯಿಗಳ ಬಗ್ಗೆ ಮರೆತು ಹೋಗಿ ಒಬ್ಬ ದೊಡ್ಡ ಕಳ್ಳನಾಗಿ ಜೈಲ್ ಪಾಲಾಗಬೇಕಾಗುತ್ತದೆ. ಫ್ರೆಂಡ್ಸ್, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.